ನನ್ನ ಅಭಿಮಾನಿಗಳಿಗೂ ಹಾಗೂ ಸಾಹಿತ್ಯಾಭಿಮಾನಿಗಳಿಗೂ ಅಭಿನಂದನೆಗಳು. ಮೊದಲಿಗೆ ಎಲ್ಲರಿಗೂ ನನ್ನ ವೀಣಾಪಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನನ್ನ ಕವಿತೆಗಳ ವಾಚನ. ಮಾನವನಿಗೆ ಗುರು. ನಮ್ಮ ನಾಡಿಗೆ ಗೌಪ್ಯವಾಗಿ ಬಂದು ಆಕ್ರಮಿಸಿ ಯಾವ ಭಯೋತ್ಪಾದಕನು ಸೃಷ್ಟಿ ಮಾಡಲಾರದಂತಹ ಭಯಾನ ಸೃಷ್ಟಿಸಿದೆ ಕರೋನಾ. ಇದು ನನ್ನಯ ಪ್ರಕಾರ ನಮ್ಮ ಗುರುಗಳಾಗಿ ಜನ್ಮ ತಾಳಿರಬಹುದೆಂದು ಅನಿಸುತ್ತದೆ. ಅದಕ್ಕೆ ಕಾರಣಗಳು ಈ ಕೆಳಗಿನಂತಿವೆ. ಬನ್ನಿ ಓದೋಣ. ಪ್ರಸಕ್ತ ದಿನಮಾನಗಳಲ್ಲಿ ನಮ್ಮಲ್ಲಿ ಮರೆಮಾಚಿದ ದಾನ ಧರ್ಮ ಪದ್ಧತಿ ಸಂಪ್ರದಾಯಗಳನ್ನು ಪುನಶ್ಚೇತನಗೊಳಿಸಿದೆ ಕರೋನಾ. ನಮ್ಮ ಈ ಸಂಪ್ರದಾಯಗಳನ್ನು ಪುನಶ್ಚೇತನಗೊಳಿಸಿ ಮತ್ತೆ ಅವುಗಳನ್ನು ಚಾಚೂ ತಪ್ಪದೆ ಪಾಲಿಸುವಂತೆ ಪ್ರೇರಣೆ ನೀಡಿದೆ ಕರೋನಾ. ನಮ್ಮಯ ಹಸ್ತಗಳೆರಡನ್ನು ಪದೇ ಪದೇ ತೊಳೆಯುವುದು, ನಾವು ನಮ್ಮ ಹಸ್ತಗಳಿಂದ ಮತ್ತೊಬ್ಬರ ಹಸ್ತಗಳನ್ನು ಕುಲುಕದೆ ನಮ್ಮನ್ನು ಜನಸಂದಣಿಯಿಂದ ವಿರಿಸಿದೆ ಕರೋನಾ. ಹಲವಾರು ಕುಡುಕರನ್ನು ಹೆತ್ತವರಿಂದ ಅಗಲಿದ ತಮ್ಮ ಮಕ್ಕಳನ್ನು ಅವರವರ ಗೃಹ ಬಂಧನದಲ್ಲಿರಿಸಿ ಅವರಿಗೆ ಸಂಭ್ರಮ ನೀಡಿದೆ ಕರೋನಾ. ಬೀದಿಯಲ್ಲಿ ಮಾರಾಟ ಮಾಡುವ ಆರೋಗ್ಯಕ್ಕೆ ಹಾನಿ ಉಂಟಾಗುವ ಅಂತಹ ಪದಾರ್ಥಗಳ ಸೇವನೆಗೆ ನಾಂದಿ ಆಡಿದೆ ಕರೋನಾ. ಮತ್ತೊಂದು ಕವನ ಶೀರ್ಷಿಕೆ ವಾದ ಸಂವಾದ. ಒಂದು ವೃಕ್ಷದ ಕೆಳಗೆ ತಂಪಾದ ವಾತಾವರಣದಲ್ಲಿ ಪ್ರೇಮಿಗಳಿಬ್ಬರ ವಾದ ಸಂವಾದ ನಡೆಯಿತು. ಹುಡುಗ ಪ್ರಶ್ನಿಸಿದ, ಗೆಳತಿ, ನಿನಗೆ ನನ್ನಲ್ಲಿರುವ ಸದ್ಗುಣಗಳು ಪ್ರಧಾನವೋ ಹಣ ಪ್ರಧಾನವೋ ಎಂದ. ಹುಡುಗಿ ನಿಸ್ಸಂಕೋಚವಾಗಿ ಉತ್ತರಿಸಿದಳು, ಗೆಳೆಯ, ನನಗೆ ನಿನ್ನಲ್ಲಿರುವ ಹಣವೇ ಪ್ರಧಾನ ಎಂದಳು. ಗೆಳೆಯ ತನ್ನವಳ ಈ ಮಾತನ್ನು ಕೇಳಿದಾಕ್ಷಣ ವಿಸ್ಮಯಗೊಂಡು, ಅಯ್ಯೋ ಶಿವನೇ, ಬಹಿರಂಗವಾಗಿ ಅವಳುಟ್ಟ ರಂಗುರಂಗಿನ ಸ್ಯಾರಿ ಅವಳ ದೇಹ ಸೌಂದರ್ಯಕ್ಕೆ ಮರಳಾಗಿ ಅವಳ ಅಂತರಂಗವನ್ನರಿಯದೆ ಪ್ರೀತಿಸಿ ನಾನು ತಪ್ಪು ಮಾಡಿಬಿಟ್ಟೆನಲ್ಲ ಎಂದು ಮರುಗಿದ ಮನನೊಂದು. ಗೆಳತಿ, ನಿನ್ನ ಮೇಲಿನ ಪ್ರೀತಿ ಪ್ರೇಮವೆಂಬ ಭ್ರಮೆಯಿಂದ ಈ ನನ್ನ ಬಾಳು ಹಾಳು ಬುರುಡೆಯಲ್ಲಿ ತುಂಬಿಕೊಂಡಿದ್ದ ಜೇಡಿ ಮಣ್ಣನ್ನು ನಿನ್ನ ಗೌಣ ಬುದ್ಧಿಯಿಂದ ಗುಡಿಸಿ ಹೊರಕ್ಕೆಸೆದು ಸ್ವಚ್ಛಗೊಳಿಸಿದೆ. ಜೊತೆಗೆ ತೆರೆಸಿದೆ ನನ್ನ ಒಳಗಣ್ಣು. ನೀನು ಮಾಡಿದ ಈ ಮಹಾದುಪಕಾರಕ್ಕೆ ಸಹಸ್ರ ನಮನಗಳು ಎಂದು ನುಡಿಯುತ್ತಾ ನಿರಾಶ್ರಿತನಾಗಿ ದುಃಖದ ಹನಿಗಳಿಂದ ತೊಯ್ದ ತನ್ನ ಕಣ್ಣೆರಡುಗಳ ಕರವಸ್ತ್ರದಿಂದ ಸವರುತ್ತಾ ನಿಧಾನವಾಗಿ ತೆರಳಿದ ಅಲ್ಲಿಂದ. ಮತ್ತೊಂದು ಕವನ ಶೀರ್ಷಿಕೆ ಜಡೆ ಕವನ. ಶೀರ್ಷಿಕೆ ವಯೋವೃದ್ಧರು. ಮನೆ ಮಕ್ಕಳಿಂದ ದೂರವಾಗಿ ವೃದ್ಧಾಶ್ರಮದಲ್ಲಿ ಆಶ್ರಯ ಪಡೆದು ಜೀವಿಸುವ ಅಸಹಾಯಕ ವೃದ್ಧರು ನಾವು ನಮ್ಮ ಎತ್ತು ಹೊತ್ತ ಮಕ್ಕಳ ಪ್ರೀತಿ ವಿಶ್ವಾಸ ಮಮತೆಯ ಕೊಂಡೆಗಳಿಂದ ಕಳಚಿ ಬಿದ್ದು ನಾವು ಇಲ್ಲಿ ಸ್ವಯಂ ಪ್ರೇರಿತರಾಗಿ ಸಾವಧಾನದಿಂದ ಎದ್ದು ಚೇತರಿಸಿಕೊಂಡು ಇರುವ ನಾವು ಯಾವ ಜಾತಿ ಲಿಂಗ ಭೇದ ಭಾವವಿಲ್ಲದೆ ಸಾಮೂಹಿಕವಾಗಿ ಬಾಳ್ವೆ ನಡೆಸುವ ವೃದ್ಧರು ನಾವೆಲ್ಲ ಒಂದಾಗಿ ನಮ್ಮ ಸುಖ ದುಃಖ ನೋವುಗಳ ಹಂಚಿಕೊಂಡು ಸಂತಸದಿ ಬಾಳುವ ನಾವುಗಳು
ನಮ್ಮವರ ಹಂಗಿಲ್ಲದೆ ಅವರಿಗೆ ನೋವು ಕೊಡದೆ ಹಾಯಾಗಿ ಚಿರನಿದ್ರೆಗೆ ಜಾರುವ ನಮಗೆ ಬಂಧು ಬಳಗದವರಂತೆ ಅನ್ಯೋನ್ಯವಾಗಿ ಬಾಳಲು ವೃದ್ಧಾಶ್ರವೇ ನಮ್ಮ ಮನೆ. ಮತ್ತೊಂದು ಕವನದ ಶೀರ್ಷಿಕೆ ಪ್ರೇಮಿಗಳೇ ಎಚ್ಚರ. ನಿಷ್ಕಲ್ಮಶವಾದ ಮನಸ್ಸಿನಿಂದ ಪ್ರೀತಿಸುವ ಪ್ರೇಮಿಗಳಿಗೆ ಇದೆ ಸ್ವಾತಂತ್ರ್ಯ. ಇಂಥ ಪ್ರೇಮಿಗಳ ಕಂಡಾಗ ದುಷ್ಕರ್ಮಿಗಳು ಅವರನ್ನು ಭೇದಿಸಲು ಹೂಡುವರು ಕುತಂತ್ರ. ಪ್ರೇಮಿಗಳಿಬ್ಬರ ಹೃದಯದಲ್ಲಿ ಕದಲದಂತೆ ಸ್ಥಿರವಾಗಿರಬೇಕು ಪರಿಶುದ್ಧವಾದ ಪ್ರೀತಿ, ಪ್ರೇಮ, ಛಲ. ಪ್ರೀತಿ ಪ್ರೇಮದ ಬಲ ಅವರ ಮನಸ್ಸಿನಲ್ಲಿ ಮೂಡಬೇಕು. ಏನೇ ಸಂಭವಿಸಿದರೂ ನಾವು ಒಂದಾಗಿ ಕೂಡಿ ಬಾಳುವೆವೆಂಬ ಛಲ. ಹೀಗೆ ದೃಢ ಸಂಕಲ್ಪವಿದ್ದರೆ ಮಾತ್ರ ಯಾರು ಏನೇ ಶತಪ್ರಯತ್ನ ಮಾಡಿದರೂ ಕೂಡ ಎಲ್ಲವೂ ವಿಫಲ. ಹೀಗಿದ್ದರೂ ಕೆಲವೊಮ್ಮೆ ಈ ಹೋರಾಟದಲ್ಲಿ ಆಕಸ್ಮಿಕವಾಗಿ ಸಂಭವಿಸುವುದು ಸಾವು. ಆಗ ಪ್ರೇಮಿಗಳು ಇದಕ್ಕಂಜದೆ ಜಗ್ಗದೆ ಕುಗ್ಗದೆ ಹೋರಾಟ ನಡೆಸಿದರೆ ಪ್ರೇಮಿಗಳಿಗೆ ಕಡೆಯವರೆಗೂ ಜಯವು. ಆಮೇಲೆ ಪ್ರೇಮಿಗಳಾಗಿ ನಾವು ಸಂಸಾರ ಜೀವನದಲ್ಲಿ ಕೂಡಿ ಬಾಳಿರಿ. ಅಮರ ಪ್ರೇಮಿಗಳಾಗಿ ತಾವು ಸಾಂಸಾರಿಕ ಜೀವನದಲ್ಲಿ ಕೂಡಿ ಬಾಳಿರಿ. ಸಮನಾಗಿ ಹಂಚಿಕೊಳ್ಳಿ ನಿಮ್ಮ ನೋವು ನಿಲುವು. ಇಲ್ಲಿಗೆ ಕವಿತೆ ವಾಚನಗಳ ಮುಕ್ತಾಯವಾಯಿತು. ಈ ಕವಿತೆಗಳನ್ನು ಕೇಳಿದವರು ಇದರ ತಪ್ಪು ನೆಪ್ಪುಗಳನ್ನು ನನ್ನ ಚಾನಲ್ಗೆ ತಿಳಿಸಿ ನಂತರ ಈ ಕವಿತೆಗಳನ್ನು ತಮ್ಮ ಸಂಬಂಧಿಕರಿಗೆ ತಮ್ಮ ಸ್ನೇಹಿತರಿಗೆ ರವಾನಿಸಿ ಈ ನನ್ನ ಸಾಧನೆಗೆ ಸಹಕರಿಸಿ ಮತ್ತು ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ.